ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ವೀಸ್ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ವಿತೌಟ್ ಕುಚ್ ಬರುತ್ತೆ ಈ ಡಿಸೈನು. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಸ್ಟಾರ್ಟಿಂಗು ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡ್ಕೊತಿದ್ದೀನಿ. ಒಂದು ಸರಿ ಸ್ಯಾರಿಗೆ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನಿದು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ನೀವು ಸ್ಯಾರಿಗೆ ಹಾಕ್ಕೋಬೇಕಾದ್ರೆ ನೀವು ಸ್ಯಾರಿ ಯಾವ ಕಲರ್ ಕಾಂಬಿನೇಷನ್ ಇದೆ ಅಂತ ನೋಡಿಕೊಂಡು ಆ ಕಲರ್ ಕಾಂಬಿನೇಷನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನೀವು ಸ್ಯಾರಿನ ನಿಮ್ಮ ಸೈಡ್ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಬಾರ್ಡರು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು 2 ಟೈಮ್ಸ್ ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಸ್ ಹಾಕ್ಕೊಂಡೆ. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಅದ್ರ ಪಕ್ಕನೇ ಒಂದು ಸರಿ ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಡಬಲ್ ಕ್ರೋಶೆಟ್ ಆಗಿದ ತಕ್ಷಣ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಡಬಲ್ ಕ್ರೋಶೆಟು ಮತ್ತು 2 ಚೈನ್ಸ್ ಇದೆಯಲ್ಲ ಫ್ರೆಂಡ್ಸ್, ಅವೆರಡು ಸೆಂಟರ್ ಗ್ಯಾಪಿಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಾನು ನೀಡಲ್ ಮೇಲೆ ಥ್ರೆಡ್ನ ಹಾಗೆ ಇಟ್ಕೋತೀನಿ ಫ್ರೆಂಡ್ಸ್. ನಾನು ಯಾವುದೇ ರೀತಿ ಲಾಕ್ ಮಾಡ್ತಿಲ್ಲ. ನೋಡಿ ಫ್ರೆಂಡ್ಸ್, ಅದನ್ನು ಹಾಗೆ ನೀಡಲ್ ಮೇಲೆ ಥ್ರೆಡ್ನ ಹಾಗೆ ಇಟ್ಕೊಂಡು ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಸೇಮ್ ಅದೇ ಗ್ಯಾಪಿಗೆ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಇನ್ನೂ ಒಂದು ಸರಿ ಸೇಮ್ ಅದೇ ರೀತಿ ಥ್ರೆಡ್ನ ಹೋಲ್ಡ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಥ್ರೆಡ್ನ ಸುತ್ಕೊಂಡು ಮತ್ತೆ ಸೇಮ್ ಡಬಲ್ ಕ್ರೋಶೆಟ್ಟಿಗೆ ಮತ್ತೆ ಇನ್ನೂ ಒಂದು ಸರಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊತೀನಿ. ಟೋಟಲ್ ನಾನು ಇದೇ ರೀತಿ 5 ಟೈಮ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಥ್ರೆಡ್ನ ಎಳ್ಕೊಂಡ್ಮೇಲೆ ಯಾವುದೇ ರೀತಿ ಲಾಕ್ ಮಾಡ್ತಿಲ್ಲ. ನಾನು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಮತ್ತೆ ಆ ಗ್ಯಾಪಿಗೆ ಹೋಗಿ ಥ್ರೆಡ್ನ ಎಳ್ಕೊಂಡು ಸೇಮ್ ಇದೇ ರೀತಿ ಹೋಲ್ಡ್ ಮಾಡ್ಕೋತೀನಿ. ಟೋಟಲ್ 5 ಟೈಮ್ಸ್ ಆಯಿತು ಫ್ರೆಂಡ್ಸ್. 5 ಟೈಮ್ ಆಗಿದ ತಕ್ಷಣ ನಾನು ಥ್ರೆಡ್ನ ಎಳ್ಕೊತೀನಿ ಎಲ್ಲ ಫುಲ್ಲು. ನಾವು ನೀಡಲ್ ಮೇಲೆ ಎಷ್ಟು ಥ್ರೆಡ್ನ ಹೋಲ್ಡ್ ಮಾಡಿರ್ತೀವೋ ಎಲ್ಲ ಥ್ರೆಡ್ಡಿಂದನೂ ಸೇರಿ ಆ ಥ್ರೆಡ್ನ ಎಳ್ಕೋಬೇಕು. ಆಚೆ ಎಳ್ಕೊಂಡು ಒಂದು ಲಾಕ್ ಮಾಡ್ಕೋತೀನಿ. ನಾವು ಈ ರೀತಿ ಆಗ್ತಿರೋ ಡಿಸೈನ್ನ ಪಫ್ ಡಿಸೈನ್ ಅಂತ ಕರೀತಾರೆ ಫ್ರೆಂಡ್ಸ್. ಇದೇ ರೀತಿ ನಾನು ಫಸ್ಟ್ ಸ್ಟೆಪ್ ಫುಲ್ಲು ಪಫ್ ಡಿಸೈನ್ಸ್ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಾನು ಸೇಮ್ ಇದೇ ರೀತಿ ನೆಕ್ಸ್ಟು ನಾನು ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದೇ ರೀತಿ ನೆಕ್ಸ್ಟು 2 ಚೈನ್ಸ್ ಬರೋದಿಲ್ಲ. ನೆಕ್ಸ್ಟ್ ನಾನು ಡಬಲ್ ಕ್ರೋಶೆಟಿಂದಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇವಾಗ ಬೀಡ್ ಇನ್ಸರ್ಟ್ ಮಾಡಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ನಾನು ಬೀಡ್ ಲಾಕ್ ಮಾಡ್ತಿಲ್ಲ ಫ್ರೆಂಡ್ಸ್. ಹಾಗೆ ಡೈರೆಕ್ಟ್ ಬೀಡ್ ಇನ್ಸರ್ಟ್ ಆಗಿದ ತಕ್ಷಣವೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನಾನು ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ಸ್ಯಾರಿಗೆ ಒಂದು ಸರಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಗ್ಯಾಪ್ ಬಿಡಿ ನೀವು ನೋಡಿಕೊಂಡು ಒಂದು ಸರಿ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಆ ಹಿಂದೆಯೇ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಇವಾಗ ಡಬಲ್ ಕ್ರೋಶೆಟ್ಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊತೀನಿ. ಸೇಮ್ ಅದೇ ರೀತಿ ಫಸ್ಟ್ ಯಾವ ರೀತಿ ಮಾಡ್ಕೊಂಡ್ವಿ ಇವಾಗ ನೀಡಲ್ನ ಹಾಗೆ ನೀಡಲ್ ಮೇಲೆ ಹಾಗೆ ಥ್ರೆಡ್ನ ಹೋಲ್ಡ್ ಮಾಡಿ ಇಟ್ಕೋತೀನಿ. ನೋಡಿ ಫ್ರೆಂಡ್ಸ್, ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನೀವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಮತ್ತೆ ಸೇಮ್ ಡಬಲ್ ಕ್ರೋಶೆಟ್ಟಿಂದ ಥ್ರೆಡ್ನ ಎಳ್ಕೋಬೇಕು. ಇದೇ ರೀತಿ ನಾನು 5 ಟೈಮ್ಸ್ ಎಳ್ಕೊತೀನಿ ಫ್ರೆಂಡ್ಸ್. ನಿಮಗೆ ಫಸ್ಟ್ ಟೈಮ್ ಹಾಕ್ತಿದ್ರೆ ನೀವೇನಾದರೂ ಡಿಸೈನು ನೀವು 4 ಟೈಮ್ಸ್ ಮಾತ್ರ ಹಾಕ್ಕೋಬೋದು. 5 ಟೈಮ್ಸ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದರೆ ನೀವು ಸ್ವಲ್ಪ ಡಬಲ್ ಕ್ರೋಶೆಟ್ನ ಸ್ವಲ್ಪ ಲೆಂತಿಯಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. 5 ಟೈಮ್ಸ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, 5 ಟೈಮ್ಸ್ ಹಾಕ್ಕೊಂಡಿದ್ದಾಗಿದ ತಕ್ಷಣ ನಾನು ಎಲ್ಲ ಥ್ರೆಡ್ಡಿಂದನೂ ಒಂದು ಥ್ರೆಡ್ನ ಎಳ್ಕೊತೀನಿ. ಒಂದು ಸರಿ ಎಳ್ಕೊಂಡು ನೆಕ್ಸ್ಟು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ನಾನು ಹಿಂದೆನೇ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್.
ಬೀಡ್ ಇನ್ಸರ್ಟ್ ಮಾಡಿಕೊಂಡು ನಾನು ಬೀಡ್ ಲಾಕ್ ಮಾಡಲ್ಲ, ಡೈರೆಕ್ಟ್ ಹಾಗೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಗ್ಯಾಪಲ್ಲೇ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಆ ಪಫ್ ಡಿಸೈನು ಸ್ಟ್ರೈಟಾಗಿ ನಿಂತ್ಕೋಬೇಕು. ಸ್ಟ್ರೈಟಾಗಿ ನಿಂತ್ಕೊಂಡು ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ನೀಡಲ್ನ ಹಾಕಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದ ತಕ್ಷಣವೇ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ನೆಕ್ಸ್ಟ್ ಅದೇ ಡಬಲ್ ಕ್ರೋಶೆಟ್ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಮತ್ತು ಅದೇ ರೀತಿ ಡಬಲ್ ಕ್ರೋಶೆಟ್ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡು ಅದನ್ನು ಕೂಡ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಮತ್ತು ಥ್ರೆಡ್ನ ಎಳ್ಕೊಂಡು ಸೇಮ್ ಅದೇ ರೀತಿ 3 ಟೈಮ್ಸ್ ಆಗಿದೆ ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಶೆಟ್ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡೆ 4 ಟೈಮ್ಸ್ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಸರಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಮತ್ತು ಥ್ರೆಡ್ನ ಎಳ್ಕೊಂಡೆ. ಟೋಟಲ್ 5 ಟೈಮ್ಸ್ ಆಗಿದೆ ಫ್ರೆಂಡ್ಸ್. ನೋಡಿ ಆದಮೇಲೆ ಮತ್ತೆ ಇವಾಗ ಥ್ರೆಡ್ನ ಎಲ್ಲ ಥ್ರೆಡ್ಡಿಂದನೂ ಒಳಗಡೆಯಿಂದ ಎಳ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದಾದಮೇಲೆ ಎಲ್ಲ ಸೇರಿ ಒಂದು ಲಾಕ್ ಮಾಡ್ಕೋತೀನಿ. ಇದನ್ನು ಪಫ್ ಡಿಸೈನ್ ಅಂತ ಕರೀತಾರೆ ಫ್ರೆಂಡ್ಸ್. ಇನ್ನು ಬಿಗಿನರ್ಸ್ ಆಗಿದ್ರೆ ನೀವು ಮತ್ತೆ ತಿಳ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮತ್ತೆ ನೀಡಲ್ ಮೇಲೆ ದಾರನ ಮೇಲ್ ಮಾಡಿ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಸೇಮ್ ಇದೇ ರೀತಿ ನೀವು ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಹಾಗೆ ಸ್ವಲ್ಪ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಇದೇ ರೀತಿ ನಾನು ಪಫ್ ಡಿಸೈನ್ನ ಫಸ್ಟ್ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಅದೇ ರೀತಿ ಫಸ್ಟ್ ಸ್ಟೆಪ್ನ ಹಾಗೆ ಕೂಡ ಬಿಡ್ಬೋದು. ಆ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ, ಬಾರ್ಡರ್ ಡಿಸೈನ್ ರೀತಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಫುಲ್ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣುತ್ತೆ. ನೀವು ಹೀಗೆ ಬೇಕಿದ್ರೂ ಬಿಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಎಂಡಿಂಗಲ್ಲಿ ಪಫ್ ಡಿಸೈನ್ ಕಂಪ್ಲೀಟ್ ಆಗಿದ್ದ ತಕ್ಷಣ ನಾನು ಅದರ ಪಕ್ಕನೇ ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ ಆಗಿದ್ದ ತಕ್ಷಣ 3 ಚೈನ್ಸ್ ಹಾಕ್ಕೊಂಡು ನಾನು ಥ್ರೆಡ್ನ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಇನ್ನೂ ಒಂದು ಕಲರ್ ಥ್ರೆಡ್ನೇ ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡೋದು 6 ಎಳೆ ದಾರ 11.07 mm ಕ್ರೋಶಾ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅಲ್ಲೇ ಲಾಕ್ ಮಾಡ್ಕೋತೀನಿ. ಇದನ್ನು ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟಿಂಗ್ ಲಾಕ್ ಮಾಡಿದ ಪ್ಲೇಸಲ್ಲೇ ಲಾಕ್ ಮಾಡಿಕೊಂಡು ನೆಕ್ಸ್ಟು 2 ಚೈನ್ಸ್ ಹಾಕಿದ್ನಲ್ಲ ಫ್ರೆಂಡ್ಸ್, 2 ಚೈನ್ಸು ಮತ್ತು ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. 2 ಟೈಮ್ಸ್ ಲಾಕ್ ಆದಮೇಲೆ ನಾನು 3 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ನಾನು ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆ ಬೀಡ್ ಕೆಳಗಡೆ ಒಂದು ಗ್ಯಾಪ್ ಕಾಣಿಸುತ್ತೆ. ಆ ಗ್ಯಾಪಿಗೆ ಒಂದು ಬೀಡ್ಗೂ ಬಿಫೋರ್ ಬರೋ ರೀತಿ ಒಂದು ಆ 3 ಚೈನ್ನ ಲಾಕ್ ಮಾಡ್ಕೋತೀನಿ. ಲಾಕ್ ಆಗಿದ ತಕ್ಷಣ ನಾನು 4 ಚೈನ್ಸ್ ಹಾಕ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ ಫ್ರೆಂಡ್ಸ್ ನಾನು 3 ಚೈನ್ಸ್ ಹಾಕ್ಕೋತಿರೋದು. ನೆಕ್ಸ್ಟ್ ನಾನು 4 ಚೈನ್ಸ್ ಹಾಕ್ಕೋತೀನಿ. 4 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಪಫ್ ಡಿಸೈನ್ ಆದಮೇಲೆ ನೆಕ್ಸ್ಟು ಬೀಡಿಗೆ ಬೀಡ್ ಬಿಫೋರು ನಾನು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಮತ್ತೆ 4 ಚೈನ್ಸ್ ಹಾಕ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಮಾತ್ರ 3 ಚೈನ್ಸು ಹಾಕ್ಕೊತಿರೋದು. ಸೆಂಟರಲ್ಲೆಲ್ಲ 4 ಚೈನ್ಸ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಮತ್ತು ಬೀಡ್ ಬಿಫೋರ್ನೇ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು 4 ಚೈನ್ಸ್ ಆಗಿದ ತಕ್ಷಣ. ನೋಡಿ ಫ್ರೆಂಡ್ಸ್, 1 2 3 4 ಕೌಂಟ್ ಮಾಡೇ ಹೇಳ್ತಿದ್ದೀನಿ. ನಿಮಗೆ ಅಷ್ಟೇನಾದರೂ ಕನ್ಫ್ಯೂಸ್ ಆದರೆ ನಾನು ಹಾಕ್ತಿರೋದು ಸ್ಟಾರ್ಟಿಂಗು ಎಂಡಿಂಗ್ ಮಾತ್ರ 3 ಚೈನ್ಸು ಫ್ರೆಂಡ್ಸ್. ಇನ್ನೆಲ್ಲ ಸೆಂಟರ್ ಗ್ಯಾಪಲ್ಲಿ 4 ಚೈನ್ಸ್ ಬರುತ್ತೆ. ಕರೆಕ್ಟಿಗೆ ಬೀಡ್ ಬಿಫೋರೇ ಲಾಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡೋಗಿ 4 ಚೈನ್ಸ್ ಹಾಕ್ಕೊಂಡೋಗಿ ಎಂಡಿಂಗಲ್ಲಿ ಮಾತ್ರ 3 ಚೈನ್ಸಲ್ಲಿ ಎಂಡ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಸೆಕೆಂಡ್ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.
ಇನ್ನೂ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್, ಲಾಸ್ಟ್ ಸ್ಟೆಪ್ಪು. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು ಸೆಕೆಂಡ್ ಸ್ಟೆಪ್ ಕೂಡ. ನೀವು ಹೀಗೆ ಬಿಟ್ಟು ನೀವು ಬೇಕಿದ್ರೆ ಕುಚ್ಚು ಕೂಡ ಕಟ್ಕೋಬೋದು ಫ್ರೆಂಡ್ಸ್. ಅದು ಕೂಡ ನೆಕ್ಸ್ಟು ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ. ನಾನಿವಾಗ ಡಿಸೈನ್ ಹಾಕ್ತಿರೋದು ವಿತೌಟ್ ಕುಚ್ಚು ಫ್ರೆಂಡ್ಸ್. ಅದು ವಿತೌಟ್ ಕುಚ್ಚು ಬರುತ್ತೆ. ಜಸ್ಟ್ ಆರ್ಚ್ ಬಂದು ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ ಕಾರ್ನರಿಗೇ ಒಂದು ಲಾಕ್ ಮಾಡ್ಕೋತೀನಿ. ಒಂದು ಲಾಕ್ ಆಗಿದ ತಕ್ಷಣ ನಾನು 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಅಲ್ಲಿಂದನೇ ಡೈರೆಕ್ಟ್ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊತೀನಿ. ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು 4 ಚೈನ್ ಗ್ಯಾಪ್ ಎಳಗಿಂದ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಇರುತ್ತೆ ಫ್ರೆಂಡ್ಸ್. ನಾನು 3 ಲೂಪ್ ಒಳಗಡೆಯಿಂದನೂ ಒಂದು ಸರಿ ಥ್ರೆಡ್ನ ಎಳ್ಕೊತೀನಿ. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಕರಿತೀವಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಸೇಮ್ ಅದೇ 4 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು 3 ಲೂಪ್ ಒಳಗಡೆಯಿಂದ ಒಂದೇ ಥ್ರೆಡ್ನ ಎಳ್ಕೊತೀನಿ. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಕರಿತೀವಿ. ಟೋಟಲು ನಾನು 4 ಸರಿ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಆಗಿದ ತಕ್ಷಣ ಥ್ರೆಡ್ನ ಮೇಲೆ ಮಾಡ್ಕೋತೀನಿ. ನಾನು ಸ್ಟಾರ್ಟಿಂಗ್ ಪಫ್ ಡಿಸೈನ್ ಹಾಕ್ಬೇಕಾದ್ರೆ ಇನ್ಸರ್ಟ್ ಮಾಡಿದ್ನಲ್ಲ ಫ್ರೆಂಡ್ಸ್, ಸೇಮ್ ಅದೇ ರೀತಿ ಒಂದು ಸ್ಮಾಲ್ ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಫ್ರೆಂಡ್ಸ್ ನಾನು ಇದನ್ನು ಕೂಡ ಬೀಡ್ ಲಾಕ್ ಮಾಡ್ತಿಲ್ಲ. ಹಾಗೆ ಡೈರೆಕ್ಟ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಸೇಮ್ ಅದೇ 4 ಚೈನ್ ಗ್ಯಾಪಿಗೆ ಹೋಗಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ ಫ್ರೆಂಡ್ಸ್. ನಾನು 3 ಲೂಪಿಂದನೂ ಒಂದೇ ಸರಿ ಥ್ರೆಡ್ನ ಎಳ್ಕೊತೀನಿ. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಕರಿತೀವಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾನು 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ದೀನಿ. ನಾನು ಈ ಡಿಸೈನು 4 ಚೈನ್ ಒಳಗಡೆ ಗ್ಯಾಪಿಂದನೇ ಮಾಡ್ಕೋತಿರೋದು ಫ್ರೆಂಡ್ಸ್. ಈ ಆರ್ಚು ಸ್ಟಾರ್ಟಿಂಗು 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಒಂದು ಸ್ಮಾಲ್ ಬಿಡ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ನಾನು 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀನಿ. 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ನಾನು ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಒಂದು ಸರಿ ಲಾಕ್ ಆಗಿದ ತಕ್ಷಣ ಥ್ರೆಡ್ನ ಮೇಲೆ ಮಾಡಿ ನಾನು ಈ ರೀತಿ ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಹ್ಯಾಂಗಿಂಗ್ ಬೀಡ್ಸ್ ಯಾವ ರೀತಿ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡಿಕೊಂಡು ಸೇಮ್ ಅದೇ ಸೆಕೆಂಡ್ ಇದೆ ಅಲ್ಲ ಫ್ರೆಂಡ್ಸ್, 4 ಚೈನ್ ಗ್ಯಾಪಿಗೆ ಫಸ್ಟ್ ಆರ್ಚ್ನ ಲಾಕ್ ಮಾಡೋದ್ನಲ್ಲ ಅದೇ 4 ಚೈನ್ ಗ್ಯಾಪಿಗೆ ಇದನ್ನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ್ದಾಗಿದ ತಕ್ಷಣವೇ ನೆಕ್ಸ್ಟ್ ನಾನು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಯಾವುದೇ ರೀತಿ ಲಾಕ್ ಮಾಡ್ತಿಲ್ಲ, ಸಿಂಗಲ್ ಕ್ರೋಶೆಟ್ಟು ಮಾಡ್ಕೋತಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾಡಿದ್ನಲ್ಲ ಆ ರೀತಿ ನೋಡಿ ಫ್ರೆಂಡ್ಸ್. ಬೀಡ್ ಲಾಕ್ ಮಾಡಿ ಬೀಡನ್ನ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡಿ ಹಿಂದೆನೇ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ನಾನು ಹಾಫ್ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಟೋಟಲು ನಾನು ಹಾಫ್ ಡಬಲ್ ಕ್ರೋಶೆಟ್ಟು ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು 4 ಟೈಮ್ಸ್ ಹಾಕ್ಕೋತಿದ್ದೀನಿ. 4 ಟೈಮ್ಸ್ ಹಾಕ್ಕೊಂಡು ನೆಕ್ಸ್ಟ್ ನಾನೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. 4 ಟೈಮ್ಸ್ ಆಗಿದ ತಕ್ಷಣ ನೋಡಿ ಫ್ರೆಂಡ್ಸ್, 4 ಟೈಮ್ಸ್ ಆಯಿತು. ಥ್ರೆಡ್ನ ಮೇಲೆ ಮಾಡಿಕೊಂಡು ನಾನೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನಿಮ್ಗೆ ಯಾವ ರೀತಿ ಬೀಡ್ ಬೇಕು ಅಂತ ಸ್ವಲ್ಪ ಬಿಗ್ ಬೀಡ್ ಬೇಕು ಅಂದ್ರೂ ನೀವು ಇನ್ಸರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನಾನು ನೋಡಿಸ್ತಿರೋದು ಸ್ಯಾಂಪಲ್ ಡಿಸೈನು ಫ್ರೆಂಡ್ಸ್. ನೀವು ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಾರ್ಡರ್ ಡಿಸೈನು ಪ್ಲಸ್ ಲೀಫ್ ಬೀಡನ್ನ ಹ್ಯಾಂಗಿಂಗ್ ಬೀಡ್ ಹಾಕಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಅದರಿಂದ ನೋಡಿ ಬೀಡ್ ಇನ್ಸರ್ಟ್ ಮಾಡಿದೆ. ಬೀಡ್ ಇನ್ಸರ್ಟ್ ಆಗಿದ ತಕ್ಷಣವೇ ನಾನು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ 4 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ನಾನು ಹಾಫ್ ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಇದೇ ರೀತಿ ನಾನು 4 ಟೈಮ್ಸ್
ಬೀಡ್ ಬಿಫೋರ್ 4 ಟೈಮ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. ಬೀಡ್ ಆದಮೇಲೆ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಫೋರ್ ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ನಾನು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಬರುತ್ತಲ್ಲ ಫ್ರೆಂಡ್ಸ್, ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ನಾನು ಒಂದು ಲಾಕ್ ಮಾಡ್ಕೋತೀನಿ. ಆಯಿತು ಫ್ರೆಂಡ್ಸ್, 4 ಟೈಮ್ ಹಾಫ್ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ ಹಿಂದೆನೇ ನಾನು ಥ್ರೆಡ್ನ ಮೇಲೆ ಮಾಡ್ಕೋತೀನಿ. ಒಂದು ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಲೀಫ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ನಾನು ಲೀಫ್ ಬೀಡ್ ಇನ್ಸರ್ಟ್ ಆಗಿದ ತಕ್ಷಣ ಬೀಡ್ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಬೀಡ್ ಲಾಕ್ ಆಗಿದ ತಕ್ಷಣ ನಾನು ಸೇಮ್ ಅದೇ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನೀವು ಬೇಕಿದ್ದರೆ ಲೀಫ್ ಬೀಡ್ ಜಾಗದಲ್ಲಿ ನಿಮ್ಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಹಾಕ್ಕೋಬೋದು ಫ್ರೆಂಡ್ಸ್, ಹ್ಯಾಂಗಿಂಗ್ ಬೀಡ್ಸು. ನೋಡಿ ಫ್ರೆಂಡ್ಸ್, ಲಾಕ್ ಆಗಿದ ತಕ್ಷಣ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನಾನು ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಥ್ರೆಡ್ನ ಎಳ್ಕೊಂಡು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದೇ ರೀತಿ ನಾನು ಈ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಫುಲ್ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.